ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗು ನಮ್ಮ ಆಂಟಿ ಮನೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನು ನಮ್ಮ ಆಂಟಿ ಮನೆಗೆ ಬಂದಿದ್ದೆ, ಊರಬ್ಬ ಇತ್ತು ಅಂದ್ಬಿಟ್ಟು. ಇಲ್ಲಿ ನೋಡ್ಬೋದು ಆಲ್ರೆಡಿ ಆರತಿ ಎಲ್ಲ ಆಗೋಗಿತ್ತು ಹೋಗೋ ಅಷ್ಟರಲ್ಲಿ. ಸೊ ನಾನು ಈ ವಿಡಿಯೋನ ನನ್ನ ತಮ್ಮಿಂದ ಕಲೆಕ್ಟ್ ಮಾಡ್ಕೊಂಡಿತ್ತು. ಸೊ ದೇವ್ರನ್ನ ಎಷ್ಟು ಚೆನ್ನಾಗಿ ಕುಣಿಸಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ನೋಡ್ಕೊಂಡು ಬನ್ನಿ. ಎಲ್ಲ ಚಿಕ್ಕ ಹುಡುಗರೇ ನೋಡಿ ಎಷ್ಟು ಚೆನ್ನಾಗಿ ಡಾಕ್ಟರ್ ಬಾರಿಸಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಬಾರಿಸಿದ್ದಾರೆ. ಚೆನ್ನಾಗಿರೋದು. ಸೊ ನೋಡ್ಕೊಂಡು ಬಂದ್ರೆ ಡ್ಯಾನ್ಸ್ ಹೆಂಗಿತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಸ್ಯಾರಿ ಹಾಕ್ಕೊಂಡಿದ್ದೆ. ಸೊ ಸ್ಯಾರಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ, ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನೆಕ್ಸ್ಟು ಇಲ್ಲಿ ನೋಡ್ಬೋದು ನಮ್ಮ ಯೋಕ್ಷಿತ್ ಬಂದ್ಬಿಟ್ಟು ಅವನಿಗೆ ನಾನು ವೀಡಿಯೋ ಮಾಡೋದಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಅವನು ಬಂದು ನನ್ನ ಜೊತೆ ಇದ್ದ. ಇಲ್ಲಿ ನೋಡ್ಬೋದು ಆಲ್ರೆಡಿ ಊಟಕ್ಕೆಲ್ಲ ಪ್ರಿಪ್ರೇಷನ್ ಆಗ್ತಿತ್ತು. ಇಲ್ಲಿ ಆಲ್ರೆಡಿ ಮಟನ್ ಸಾಂಬಾರು ಮಾಡೋಕ್ಕೆ ಎಲ್ಲ ರೆಡಿ ಆಗ್ತಿದೆ. ಇದೆಲ್ಲ ರೆಡಿ ಮಾಡಿರೋದು ನಮ್ಮ ದೊಡ್ಡಮ್ಮನೇ. ಅವರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನಾನು ನೋಡ್ಬೋದು, ನನಗೇನು ಸುಸ್ತಾಗಿಲ್ಲ. ಪಾಪ ನಮ್ಮ ದೊಡ್ಡಮ್ಮ ಅಡುಗೆ ಮಾಡ್ತಿದ್ರು, ಇಲ್ಲಿ ನಾನು ಜ್ಯೂಸ್ ಕುಡಿತಿದ್ದೆ. ಅವರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಸೊ ಅದನ್ನೆಲ್ಲ ನೋಡಿಕೊಂಡು ನಾನು ಕೆಳಗಡೆ ಹೋದೆ. ನಮ್ಮ ಅಕ್ಕ ಬಂದ್ಬಿಟ್ಟು ಪಾಪುಗೆ ಸರಿ ತಿನ್ನಿಸ್ತಿದ್ರು ಅಂದ್ಬಿಟ್ಟು. ಇಲ್ಲಿ ನನ್ನ ತಂಗಿ ನೋಡ್ಬೋದು, ನಾನು ಯೂಟ್ಯೂಬ್ ಬ್ಲಾಗ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಅವಳು ಪೋಸ್ಟ್ ಕೊಡ್ತಿದ್ಲು. ನೆಕ್ಸ್ಟ್ ನಾನು ನನ್ನ ತಂಗಿ ಇಬ್ಬರು ರೀಲ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನದ ಹತ್ರ ಹೋಗ್ತಿದ್ವಿ. ದೇವಸ್ಥಾನದ ಹತ್ರ ಡೆಕೋರೇಷನ್ ಅಂತೂ ಸಖತ್ತಾಗಿತ್ತು. ಸೊ ಅದಕ್ಕೆ ಬ್ಯಾಕ್ಗ್ರೌಂಡ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಟೆಂಪಲ್ ಹತ್ರ ಹೋಗ್ಬಿಟ್ಟೆ ವೀಡಿಯೋ ಮಾಡ್ತಿದ್ವಿ. ಇನ್ನೂ ಯಾರು ಆ ವಿಡಿಯೋ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಚೆಕ್. ಇದೆಲ್ಲ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಪ್ಲೀಸ್ ಚೆಕ್ ಇಟ್. ನೆಕ್ಸ್ಟು ರೀಲ್ಸ್ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದೆ ಮೇಲ್ಗಡೆ. ಅಡುಗೆ ರೆಡಿ ಆಗಿರುತ್ತೆ ನೋಡೋಣ ಅಂತ ಬಂದ್ವಿ. ಇಲ್ಲಿ ಬಂದು ನೋಡಿದ್ರೆ ನನ್ನ ತಮ್ಮ ಕಬಾಬ್ ಮಾಡ್ತಿದ್ದ. ಅವ್ನು ತುಂಬ ಚೆನ್ನಾಗಿ ಕಬಾಬ್ ಮಾಡ್ತಾನೆ. ಸೊ ಅದಕ್ಕೆ ಅವನೇ ಇವಾಗ ರೆಡಿ ಮಾಡ್ತಿದ್ದ. ಕಬಾಬ್ಗೆಲ್ಲ ಅವನೇ ಕಳಿಸ್ತಿದ್ದ. ಇಲ್ಲಿ ನಮ್ಮ ಯೋಕ್ಷಿತ್ಗೆ ಕಬಾಬ್ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೇ ಅವನು ಅಲ್ಲೇ ಕುತ್ಕೊಂಡು ಎಲ್ಲ ನೋಡ್ತಿದ್ದಾನೆ. ಇಲ್ಲಿ ನೋಡ್ಬೋದು ನಮ್ಮ ದೊಡ್ಡಮ್ಮ ಕಬಾಬ್ ಮಾಡ್ತಿದ್ರು. ಆಲ್ರೆಡಿ ಫಸ್ಟ್ ಟ್ರಿಪ್ಗೆ ಎಲ್ಲ ಕುತ್ಕೊಂಡಿದ್ರು. ನನ್ನ ತಮ್ಮ, ನನ್ನ ತಮ್ಮನ ಫ್ರೆಂಡು, ನಮ್ಮ ಆಂಟಿ ಎಲ್ಲ ಕುತ್ಕೊಂಡಿದ್ರು ಊಟಕ್ಕೆ ಅಂತ ಹೇಳ್ಬಿಟ್ಟು. ಸೊ ಹಂಗೆ ಒಂದು ಕ್ಲಿಪ್ ತಗೊಂಡೆ. ತಿಂದು ನೋಡಿ ಎಲ್ಲರೂ ಹೆಂಗೆ ಮಲ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ನಾನು ಇಲ್ಲಿ ಹಂಗೆ ಒಂದು ವಿಡಿಯೋ ಮಾಡಿಕೊಂಡೆ. ಇಲ್ಲಿ ಇವತ್ತು ನಮ್ಮ ದಿಗಂತದ್ದು ಬರ್ತಡೇ ಇತ್ತು. ಸೊ ಅದಕ್ಕೆ ಹಂಗೆ ಅವನಿಗೂ ರೇಗಿಸ್ಕೊಂಡು ವೀಡಿಯೋಸ್ ಮಾಡ್ತಿದ್ದೆ. ಪಾಪ ನಮ್ಮ ಹುಡುಗನಿಗೆ ನಾಚಿಕೆ ವಿಡಿಯೋ ಮುಂದೆ ಬರೋಕ್ಕೆ. ಸೊ ನೋಡಿ ಹೆಂಗೆ ನಾಚ್ಕೊತಿದ್ದಾನೆ ಅಂತ ಹೇಳ್ಬಿಟ್ಟು. ಈಗ ತಾನೇ ನಮ್ಮ ಮಮ್ಮಿ ಬಂದ್ಬಿಟ್ಟು ಊಟಕ್ಕೆ ಕುತ್ಕೊತಿದ್ರು. ಇಲ್ಲಿ ನಮ್ಮಮ್ಮ, ನಮ್ಮ ದೊಡ್ಡಮ್ಮ, ನಮ್ಮ ಆಂಟಿ, ನನ್ನ ತಮ್ಮ 3 ಜನನೂ ಕುತ್ಕೊಂಡು ಊಟ ಮಾಡ್ತಿದ್ದಾರೆ. ಸೊ ಹಂಗೆ ಒಂದು ಕ್ಲಿಪ್ ತೊಗೊಂಡೆ ಅವ್ರದ್ದು ಇರಲಿ ಅಂತ ಹೇಳ್ಬಿಟ್ಟು.
ನೆಕ್ಸ್ಟು ನಮ್ಮ ಅಕ್ಕ ಮಾತಾಡ್ತಾರೆ, ಕೇಳಿಸ್ಕೊಂಡು ಬನ್ನಿ. ಆಂಟಿ ಮನೇಲಿ ಮೊದಲು ಶೀಟ್ ಇರಲಿಲ್ಲ. ನಮ್ಮ ಅಂಕಲ್ ನನ್ನ ಮಾತುಕತೆ ಇಲ್ಲೇ ಮಾಡಬೇಕು ಅಂತ ಶೀಟ್ ಎಲ್ಲ ಹಾಕಿದ್ದಾರೆ. ನಮ್ಮ ಅಂಕಲ್ ಬಗ್ಗೆ ಹೇಳಲೇಬೇಕು. ಅವರು ನಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಮ್ಮ ಅಂಕಲ್ ಆಗಿರಲಿ, ನಮ್ಮ ಆಂಟಿ ಆಗಿರಲಿ, ನಮ್ಮ ದೊಡ್ಡಮ್ಮ, ನಮ್ಮ ದೊಡ್ಡಪ್ಪ ಎಲ್ಲರೂ ನಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವ್ರ ಮಕ್ಕಳು ಥರನೇ ನಮ್ಮನ್ನು ನೋಡಿಕೊಂಡು ತುಂಬ ಚೆನ್ನಾಗಿ ನಮ್ಮನ್ನೆಲ್ಲ ಸಾಕ್ತಿದ್ದಾರೆ. ನನಗಂತೂ ನಮ್ಮ ಫ್ಯಾಮಿಲಿ ಅಂದರೆ ತುಂಬ ಇಷ್ಟ. ಇಲ್ಲಿ ನನ್ನ ತಮ್ಮ ದೇವ್ರನ್ನ ಕುಣಿಸ್ತಿದ್ದಾನೆ, ನೋಡ್ಕೊಂಡು ಬನ್ನಿ ಹೆಂಗೆ ಕುಣಿಸ್ತಿದ್ದಾನೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಇಲ್ಲಿ ನಮ್ಮ ದಿಗಂತದ್ದು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಿದ್ವಿ. ಸೊ ಟೆರೆಸ್ ಮೇಲೆ ಸೆಲೆಬ್ರೇಟ್ ಮಾಡ್ತಿದ್ವಿ. ದೇವ್ರನ್ನ ಈಗ ದೇವಸ್ಥಾನದೊಳಗಡೆ ಇಟ್ಬಿಟ್ರು. ಸೊ ಅದಾದಮೇಲೆ ಇಲ್ಲಂತೂ ಫುಲ್ ಜೋರಾಗಿ ಮಳೆ ಬಂದು ಅವಾಗ ತಾನೇ ನಿಂತಿತ್ತು. ಸೊ ಅದಾದಮೇಲೆ ನಾವು ಸೆಲೆಬ್ರೇಟ್ ಮಾಡಿ ನೆಕ್ಸ್ಟ್ ನಾವು ಒಂದು ಫಂಕ್ಷನ್ಗೆ ಹೋಗಬೇಕಿತ್ತು, ಮ್ಯಾರೇಜ್ ಇತ್ತು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೇ ನಾನು ನಮ್ಮಮ್ಮ ಇಬ್ಬರು ಹೋದ್ವಿ. ಈ ಕಡೆ ಬನ್ರ. ಇವರು ನಮ್ಮ ಚೈಲ್ಡ್ಹುಡ್ ಫ್ರೆಂಡು, ಮತ್ತು ನಮ್ಮ ಅಮ್ಮ ಅವರ ಫ್ರೆಂಡ್ ಅವ್ರ ಮಗಳದ್ದು ಮ್ಯಾರೇಜ್ ಇತ್ತು. ಸೊ ನಮ್ಮ ಆಂಟಿ ಮನೆ ಊರಬ್ಬ ಎಲ್ಲ ಮುಗಿಸ್ಕೊಂಡು ನಾವು ಮ್ಯಾರೇಜ್ಗೆ ಹೋಗಬೇಕಿತ್ತು. ಸೊ ಅದಕ್ಕೆ ನಾನು ಕೆಲಸಕ್ಕೆ ರಜಾ ಹಾಕ್ಕೊಂಡು ಮದುವೆಗೆ ಹೋಗಿದ್ದೆ. ಮದುವೆ ಅಂತೂ ತುಂಬ ಚೆನ್ನಾಗಿತ್ತು. ರಿಸೆಪ್ಷನ್ನು ಆಗಿರಲಿ, ಊಟ ಆಗಿರಲಿ ತುಂಬ ಚೆನ್ನಾಗಿತ್ತು. ಪೇರಂತೂ ತುಂಬ ಚೆನ್ನಾಗಿದೆ. ಇಬ್ಬರು 100 ಕಾಲ ಖುಷಿಯಾಗಿ ಚೆನ್ನಾಗಿ. ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.